ನಮ್ಮ ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಸರ್, ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಬಸ್ಗಳ ಕಾರ್ಯಾಚರಣೆ ಯಾವ ರೀತಿ ಇದೆ ಮತ್ತು ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ರಿ ಇವತ್ತು ಅಂತ? ಈಗ ಮುಷ್ಕರ ಆಗ್ಬೋದು ಅಂತಲೇ ಭಾವಿಸಿ ನಾವು ಸುಮಾರು 4-5 ದಿನಗಳಿಂದಲೂ ಕೂಡ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಪರ್ಯಾಯ ವ್ಯವಸ್ಥೆ, ಪ್ರೈವೇಟ್ ಆಪ್ರೇಟರ್ಸ್ ಇರ್ತಾರಲ್ಲ, ಕಾಂಟ್ರಾಕ್ಟ್ ಕ್ಯಾರೇಜು, ಪ್ರೈವೇಟ್ ಬಸ್ಸಸ್ಸು, ಮತ್ತು ಶಾಲಾ ಮಕ್ಕಳಿಗೆ ಶಾಲಾ ಬಸ್ಸಸ್ಸು, ಮತ್ತು ಮ್ಯಾಕ್ಸಿ ಕ್ಯಾಬ್ಸು ಎಲ್ಲ ಸಾಕಷ್ಟು ಮಾಡಿಕೊಂಡಿದ್ದರು. ನಿನ್ನೆ ಮೀಟಿಂಗ್ ಇತ್ತು, CM ಮುಖ್ಯಮಂತ್ರಿಗಳು ಕರೆದಿದ್ದರು. ಜಂಟಿ ಕ್ರಿಯಾ ಸಮಿತಿ ಕೂಟ ಇಬ್ಬರು ಕೂಡ ಬಂದಿದ್ದರು. ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆ ಮಾತುಕತೆ ಆಯಿತು. 1-2 ಗಂಟೆಗಳ ಕಾಲನೇ ಆಯಿತು. ಅವ್ರ ಹಿಂದೆ 1 ತಿಂಗಳು ಮುಂಚೆನೂ ಆಗಿತ್ತು ಇದೇ ಥರನೇ ಮೀಟಿಂಗು. ಅದಕ್ಕೆ ಮುಂಚೆ 2 ಸಲ ಆಗಿತ್ತು. ಆಮೇಲೆ ಅವರು 38 ತಿಂಗಳ ವೇತನ ಪರಿಷ್ಕರಣೆ ಕೊಡಬೇಕು ಅಂತ ಅವರು. ಹಿಂದೆ ಏನಾಗಿತ್ತು, BJP ಸರ್ಕಾರದಲ್ಲಿ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ತೀರ್ಮಾನ ತಗೊಂಡು ಗೆಜೆಟ್ಟು ಆಗೋಗಿದೆ. ಆದರೆ ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು 1/3/23ರಿಂದ ಹಿಂದಿನ ಸರ್ಕಾರ ಏನು ಗೆಜೆಟ್ ಮಾಡಿದೆ ಅದು ಸರಿ ಇಲ್ಲ ಅಂತ ಅವರು, ನಮಗೆ 1/1/20ರಿಂದನೇ ಕೊಡಬೇಕು ಅಂತ ಅವರು. ಗೆಜೆಟ್ ಆಗಿರ್ತಕ್ಕಂಥದ್ದು 1/3/23ರಿಂದ. ಅದು ಹಿಂದಿನ ಸರ್ಕಾರ ಈಗಿನ ಸರ್ಕಾರದ ನಿಲುವು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ರು. ಆಮೇಲೆ ಇವರು ನಮ್ಮ ಶ್ರೀನಿವಾಸ ಮೂರ್ತಿಯವ್ರನ್ನ ಒಂದು ಕಮಿಟಿ ಮಾಡಿದರು ಹಿಂದಿನ ಸರ್ಕಾರದಲ್ಲಿ, ಏಕ ಸದಸ್ಯ ಸಮಿತಿ ಅಂತ ಮಾಡಿದರು. ಅವರು ಕೆಲವು ರಿಫಾರ್ಮ್ಸ್ ಬಗ್ಗೆ, KSRTC 4 ಕಾರ್ಪೊರೇಷನ್ ಬಗ್ಗೆ ರಿಫಾರ್ಮ್ಸ್ ಬಗ್ಗೆ ಒಂದು ಕಮಿಟಿ ಮಾಡಿದರು. ಅದರಲ್ಲಿ ಪ್ರಥಮ 2020-21 2 ವರ್ಷ ಕರೋನಾ ಸಂದರ್ಭದಲ್ಲಿ ಆಗಿನ ಸರ್ಕಾರ 9,000 ಕೋಟಿ ಕೊಟ್ಟಿದ್ದರು ಸ್ಯಾಲ್ರೀಸ್ಗೆ. ಮತ್ತು ಅವಾಗೆಲ್ಲ ಬಸ್ಸಸ್ ಎಲ್ಲ ಓಡಲಿಲ್ವಲ್ಲ, ಡೀಸೆಲ್ಲು ಇದಕ್ಕೆಲ್ಲ ಕೊಟ್ಟಿದ್ದರು. 9,000 ಕೋಟಿ ಆಗ ಕೊಟ್ಟಿರೋದ್ರಿಂದ ಉಳಿದಿರ್ತಕ್ಕಂಥ 1/1/22ರಿಂದ ಕೊಡಿ ಅಂತ ಅವ್ರು ರೆಕಮೆಂಡೇಷನ್ ಮಾಡಿದರು. ಅಂದರೆ 14 ತಿಂಗಳು ಕೊಡಬೇಕು ಅಂತ. ಅದಕ್ಕೆ 718 ಕೋಟಿ ಆಗುತ್ತೆ, ನಾನು ಕೊಡ್ತೀನಿ ಅಂತ CM ಹೇಳಿದರು. ಆದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಅವರು ಇಲ್ಲ, 1/1/21 ಆದೇಶನೇ ಸರಿ ಇಲ್ಲ, ಅವರು ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರ ವಾದ. ಸರ್ಕಾರನೇ, ಅದರಿಂದ 1/3/23ರಿಂದನೇ ಜಾರಿ ಅಂತ ನಮ್ಮ ಸರ್ಕಾರದ ನಿಲುವನ್ನು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ. ಆಮೇಲೆ ಅವ್ರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋದರು. ಮಧ್ಯಾಹ್ನ ಅಷ್ಟೊತ್ತಿಗೆ ಯಾರೋ PL ಹಾಕಿದರು. PL ಹಾಕಿದ್ಮೇಲೆ ಒಂದಿನ ಸ್ಟ್ರೈಕ್ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ಸಹಜವಾಗಿ ಹೈಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂದಮೇಲೆ ಹೈಕೋರ್ಟ್ ಆದೇಶಕ್ಕೆ ಗೌರವ ಎಲ್ಲರೂ ಕೊಡ್ತಾರೆ ಅಲ್ವಾ, ಕೊಡಲೇಬೇಕಲ್ವಾ, ಕೊಡ್ತಾರೆ ಅಂದ್ಕೊಂಡಿದ್ವಿ. ಬಹುತೇಕ ಕೆಲವು ಕಡೆ ಮಾತ್ರ ವ್ಯತ್ಯಯ ಆಗಿದೆ. ಬೆಂಗಳೂರಲ್ಲಿ 100% ಬಸ್ಸಸ್ ಎಲ್ಲ ಹೋಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಾವು ಕೂಡ ಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದೆ. ಅವರು ಕೂಡ ಕೆಲಸದಲ್ಲಿ ಭಾಗವಹಿಸ್ತಾರೆ ಅಂದ್ಕೊಂಡು ಇದ್ವಿ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದು ಈ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಸ್ವಲ್ಪ ಈಗ ಮತ್ತೆ ಇವತ್ತು ಕೋರ್ಟ್ ಇದೆ, ನೋಡ್ಕೊಳ್ತೀವಿ. ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಈಗ ಇವತ್ತಿನ ಅನುಭವ ಆಗಿದೆಯಲ್ಲ, ಪರ್ಯಾಯ ವ್ಯವಸ್ಥೆಗೆ ನಾಳೆಯಿಂದ ಕರೆಕ್ಟಾಗಿ ಮಾಡ್ಕೋಬೇಕು. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸರ್ಕಾರಕ್ಕೆ ಸಾರಿಗೆ ನೌಕರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು? ಇಲ್ಲ, ಈಗ 1/3/23ರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ. ನಾವು ಅಧಿಕಾರದಲ್ಲಿರಲಿಲ್ಲ ಆಗ. 1/3/23ರಿಂದ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ. ಗೆಜೆಟ್ಟು ಆಗಿದೆ. ಅದಕ್ಕೆ ನಮ್ಮ ಸರ್ಕಾರ ಸ್ಟಿಕಾನ್ ಆಗಿದೆ. ಆಮೇಲೆ ನಮ್ಮ ಸರ್ಕಾರ ಬಂದಮೇಲೂ ಈಗ ಆಮೇಲೆ ಏಕಸದಸ್ಯ ಸಮಿತಿ ಅವರು 1/22ರಿಂದ 14 ತಿಂಗಳು ಕೊಡಿ ಅಂತ ಹೇಳಿದ್ದಾರೆ. ಅದನ್ನು 718 ಕೋಟಿ ಕೊಡ್ತೀವಿ ಅಂತ ನೆನ್ನೆ CM ಅಲ್ಲಿ ಹೇಳಿದರು. ಮತ್ತು ಸೆಷನ್ ಆದಮೇಲೆ ಇನ್ನೊಂದ್ಸಲ ಮೀಟಿಂಗ್ ಮಾಡೋಣ, ನಾವೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ, ಸೆಷನ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಅವರು ಇಲ್ಲ, ಆಗೋದಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಇವತ್ತು ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟ್ ಏನು ತೀರ್ಮಾನ ತಗೊಳ್ಳುತ್ತೋ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ.
ನೀವು ಹೇಳೋದಕ್ಕೆ ಅವ್ರು ಒಪ್ತಾ ಇಲ್ಲ, ಅವ್ರು ಹೇಳೋದಕ್ಕೆ ನೀವು ಕೂಡ ಒಪ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಪ್ರಯಾಣಿಕರ ಕಥೆ ಏನು, ರಾಜ್ಯದ ಜನರ ಪರಿಸ್ಥಿತಿ ಏನು, ಮತ್ತು ಇದೇ ರೀತಿ ಅಗ್ಗಜಗ್ಗಾಟ ಆದರೆ ಯಾವ ರೀತಿ ಸಂದೇಶ ಹೋಗುತ್ತೆ ಸರ್ಕಾರದಿಂದ ಅಂತ. ಈಗ ನಾನು ಮೊನ್ನೆನೇ 4-5 ದಿವಸಕ್ಕೆ ಮುಂಚೆ ಇವರು ಬಿ ಜೆ ಪಿ ಅಧ್ಯಕ್ಷರು ಒಂದು ಟ್ವೀಟ್ ಮಾಡಿದರು. ನಾನು ಹೇಳಿದೆ, ಹಿಂದಿನ ಸರ್ಕಾರದ 1/3/23 ಆದೇಶ ಬಿ ಜೆ ಪಿ ಸರ್ಕಾರ ಮಾಡಿದ್ದು, ಮತ್ತು ಅದೇ ಆದೇಶದಲ್ಲಿ ಸ್ವಲ್ಪ ಗೊಂದಲ ಮೂಡ್ತಾರ ಆದೇಶ ಸ್ಪಷ್ಟವಾಗಿದ್ದು ಬಿಟ್ಟಿದ್ರೆ ಈ ಸಮಸ್ಯೆಗಳೇ ಬರ್ತಿರಲಿಲ್ಲ. ಯಾವತ್ತೂ ಕೂಡ ಸರ್ಕಾರದ ಆದೇಶಗಳು ಸ್ಪಷ್ಟತೆ ಇರಬೇಕು. ಸ್ಪಷ್ಟತೆ ಇಲ್ಲ ಅಂತೇಳಿದ್ರೆ ಇದೆಲ್ಲ ಗೊಂದಲಕ್ಕೆ ಕಾರಣ ಆಗುತ್ತೆ. ಆಮೇಲೆ ನಮ್ಮ ಸರ್ಕಾರ ಬಂದಮೇಲೆ ನಾವು 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಆಗಿರಲಿಲ್ಲ. ಆಮೇಲೆ 5,200 ಬಸ್ ತೊಗೊಂಡಿದ್ದೀವಿ. ಬಿ ಜೆ ಪಿ ಸರ್ಕಾರದಲ್ಲಿ BMTC ಹೊರತುಪಡಿಸಿ 450 ಬಸ್ಸು, ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. ಆಮೇಲೆ ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು 4,000 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಆದೇಶ ಇದನ್ನು 1/3/23 ತಂದಿದ್ದು ಬಿ ಜೆ ಪಿ ಸರ್ಕಾರ, ಪರಿಷ್ಕರಣೆ ಮಾಡಿದ್ದು ಬಿ ಜೆ ಪಿ, ಅವರು ತೀರ್ಮಾನ ತಗೊಂಡಿದ್ದು. ಇದು ನಿಯಮ ಸರಿಯಾಗಿದೆ, ಸಾರಿಗೆ ನೌಕರರದು ವೇತನ ಪರಿಷ್ಕರಣೆ ಮಾಡಬೇಕು, ನಾವು ಕೂಡ ಮಾಡಿದ್ವಿ. ಆದರೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಹಂಗಾಗಿ ನಮಗೆ ಖಾಲಿ ಡಬ್ಬ ಅನ್ನೋದು ಮಾತನ್ನು ಅಶೋಕ್ ಅವರು ಹೇಳಿದ್ದಾರೆ ಸರ್. ಖಾಲಿ ಡಬ್ಬ, ಸರ್ಕಾರವನ್ನು ಖಾಲಿ ಡಬ್ಬ ಮಾಡಿದ್ದೇ ಬಿ ಜೆ ಪಿ. ನಮ್ಮ ಸರ್ಕಾರ ಬಂದಾಗ ಬಿ ಜೆ ಪಿಯವರು 4,000 ಕೋಟಿ ಯಾಕಪ್ಪ ಸಾಲ ಬಿಟ್ಟೋದ್ರೆ, ಕಾರ್ಪೊರೇಷನಲ್ಲಿ 8,000 ಕೋಟಿ ಬಿಲ್ಸ್ ಬಾಕಿ ಇಟ್ಟೋದ್ರು, KEBನಲ್ಲಿ 4,000-5,000 ಕೋಟಿ ಬಿಲ್ ಬಾಕಿ ಇಟ್ಟೋದ್ರು, BDAನಲ್ಲಿ 4,000-5,000 ಕೋಟಿ ಬಿಟ್ಟು, ಒಟ್ಟು 80,000 ಕೋಟಿ ಬಿಲ್ಸು ಬಿ ಜೆ ಪಿಯವರು ಬಿಟ್ಟೋಗಿದ್ರು. ಡಬ್ಬ ಖಾಲಿ ಮಾಡಿದ್ದೇ ಅವರು, ಬಿ ಜೆ ಪಿಯವರು. ಸಾಲದ ಸುಳಿಗೆ ಸಿಲುಕಿಸಿದ್ದೇ ಬಿ ಜೆ ಪಿ ಸರ್ಕಾರ. 2.5 ಲಕ್ಷ ಕೋಟಿ ಸಾಲ ಮಾಡಿದ್ದವರು. ನಮ್ಮ ರಾಜ್ಯದ ಬಡ್ಜೆಟ್ಗಳಲ್ಲಿ ಒಟ್ಟು 2.5 ಲಕ್ಷ ಕೋಟಿ ಹೊಸ ಸಾಲ ಮಾಡಿಬಿಟ್ಟೋದ್ರು ಅವರು. 4,000 ಕೋಟಿ ಸಾಲ ಇಟ್ಟೋದ್ರು. ಯಾಕೆ ಇಟ್ಟೋದ್ರು? ಅಶೋಕ್ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಅಧಿಕಾರ ಬಿಟ್ಟಾಗ 4,000 ಕೋಟಿ ಯಾಕಪ್ಪ ಸಾಲ ಬಿಟ್ಟರೆ? PF ಕಟ್ಟಿರಲಿಲ್ಲ, ಗ್ರ್ಯಾಚ್ಯುಯಿಟಿ ಕಟ್ಟಿರಲಿಲ್ಲ. ಇದು ನಿಮ್ಮಲ್ಲಿ ನೀವು ಮಿನಿಸ್ಟರ್ ಆಗಿದ್ರಲ್ಲ, ಯಾಕೆ ಸ್ಪಷ್ಟವಾಗಿ ಆದೇಶ ಮಾಡಲಿಲ್ಲ? ನೀವೇ ತಾನೇ ಮಾಡಿದ್ದು. 1/3/23 ಆದೇಶ ಬರುತ್ತೆ ಅಂತ ನಿಮ್ಮ ಸರ್ಕಾರ ತಾನೇ ಮಾಡಿದ್ದು. ನಮ್ಮ ಸರ್ಕಾರ ಇದ್ದಾಗ 3ನೇ ತಿಂಗಳಲ್ಲಿ, ನಮ್ಮ ಸರ್ಕಾರ ಬಂದಿದ್ದು 5ನೇ ತಿಂಗಳಿಗೆ. ಈ ಎಲ್ಲ ಗೊಂದಲಗಳಿಗೆ ಬಿ ಜೆ ಪಿನೇ ಕಾರಣ. ಈಗ ಹೋರಾಟ ಮಾಡ್ತಿದ್ದಾರೆ ಸರ್, ಹೋರಾಟಕ್ಕೆ ಮಣಿದು ಸರ್ಕಾರ ಮತ್ತೇನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದರೆ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಅರಿಯರ್ಸ್ ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡುತ್ತೆ ಸರ್ಕಾರ, ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಈಗ ಕೋರ್ಟಲ್ಲಿ ಕೇಸಿದೆ, PL ಇದೆ. ಅಲ್ಲಿ ಕೋರ್ಟಲ್ಲಿ ನಮ್ಮ ಸರ್ಕಾರ ಏನು ಹೇಳಬೇಕೋ ಅದನ್ನು ಕೋರ್ಟಲ್ಲಿ ಹೇಳ್ತಾರೆ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾನು ಮಾಧ್ಯಮದಲ್ಲಿ ಅದನ್ನೆಲ್ಲ ಹೇಳಿದರೆ ತಪ್ಪಾಗುತ್ತೆ. ಈಗಿನ ನಿರ್ಧಾರಕ್ಕೆ ಬದ್ಧ ಸರ್, ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ ಸರ್? ಒಂದು ಕಡೆಗೆ BMTC ಬಸ್ಗಳು ಓಡಾಡ್ತಾ ಇದ್ದಾವೆ, ಆದರೆ KSRTC ಬಸ್ಗಳು ಎಲ್ಲ ಕಡೆ ಸ್ಥಗಿತ ಆಗಿದೆ, ಖಾಸಗಿ ಬಸ್ಗಳು ಪ್ರಯಾಣ ಆಗ್ತಾ ಇದೆ. BMTC 100% ಹೋಗ್ತಾ ಇದೆ, ಬೇರೆ ಕಡೆ ಒಂದು 50% ಹೋಗ್ತಾ ಇದೆ. ಅದು ಕೋರ್ಟು ನೆನ್ನೆ ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ನಾವು ಕೋರ್ಟ್ಗೆ ಆದೇಶಕ್ಕೆ ಗೌರವ ಕೊಡ್ತಾರೆ ಇವರು ಅಂದ್ಕೊಂಡಿದ್ವಿ. ಆದರೂ ಕೂಡ ಕೆಲವು ಕಡೆ ಕ್ರೂ ಬಂದಿಲ್ಲ. ಇವತ್ತೇನು ತಪ್ಪಾಗಿದೆ ಅದನ್ನು ನಾಳೆ ಸರಿ ಮಾಡ್ಕೊಳ್ತೀವಿ. ಅದಕ್ಕೆ ನಾಳೆ ಇವತ್ತು ಕೋರ್ಟು ಬೇರೆ ಇದೆಯಲ್ಲ, ಕೋರ್ಟ್ ನೋಡೋಣ, ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೋ. ಇವತ್ತಿನ ಮುಷ್ಕರದಿಂದಾಗಿ ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಿಂದ ಮಾಹಿತಿ ತೆಗೆದುಕೊಂಡ್ರೆ ಅಧಿಕಾರಿಗಳು ಏನು ಹೇಳಿದ್ರು ಸರ್? ಈಗ ಬೆಂಗಳೂರಲ್ಲಿ 100% ಏನು ಸಮಸ್ಯೆ ಇಲ್ಲ. ಬೇರೆ ಕಡೆ ಒಂದು 50% ಬಸ್ಸಸ್ಸು ನಮ್ಮ ಬಸ್ಸಸ್ಸೇ ಓಡ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ತಾರೆ. ಕೋರ್ಟ್ನೇ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರಿಂದ ಮುಂದಕ್ಕೆ ಹಾಕ್ತಾರೆ, ಇವರು ಕೆಲಸಗಳು ಬರ್ತಾರೆ ಅಂದ್ಕೊಂಡಿದ್ವಿ. ಆದರೆ ಬರದೇ ಇರೋ ಕಡೆ ಸ್ವಲ್ಪ ಸಮಸ್ಯೆ ಆಗಿದೆ. ಇವತ್ತಾಗಿರ್ತಕ್ಕಂಥ ತಪ್ಪನ್ನ ನಾಳೆ ಸರಿ ಮಾಡ್ಕೊಳ್ತೀವಿ. ಕೊನೆಯದಾಗಿ ಸರ್, ಸಾರಿಗೆ ಸಚಿವರಾಗಿ ಏನು ಹೇಳಕ್ಕೆ ಇಷ್ಟಪಡಿದೆ ಸಾರಿಗೆ ನೌಕರರಿಗೆ ಅಂತ ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ದಾರೆ. ಈಗ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಆಮೇಲೆ ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಅಲ್ವಾ? ಸ್ಟ್ರೈಕೆಲ್ಲ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈಗ ನಮ್ಮ ಸರ್ಕಾರ ಬಂದಮೇಲೆ 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 5,200 ಬಸ್ಸಸ್ ತೊಗೊಂಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ
BMTC ಬಿಟ್ಟರೆ 450 ಬಸ್ ಎಲ್ಲೂ ತೊಗೊಂಡೇ ಇರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ 1 ತಿಂಗಳ ಸಂಬಳ 2 ಸಲ ಕೊಡೋರು. ನಾವೆಲ್ಲ 1ನೇ ತಾರೀಕು ಕರೆಕ್ಟಾಗಿ ಕೊಡ್ತಾಯಿದ್ದೀವಿ. ಮತ್ತು ಅವರು ಕೂಡ ಅಷ್ಟೇ, ಈ ನಮ್ಮ ಶಕ್ತಿ ಪ್ರಾರಂಭ ಆದಮೇಲೆ ಅವರು ಚೆನ್ನಾಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು. ಸ್ಟ್ರೈಕು ಪರ್ಯಾಯ ಇದ್ದಾರೆ, ಫೈನಲ್ ಅಲ್ಲ. ಪ್ರತಿಭಟನೆ ಬಿಟ್ಟು ಕೆಲಸಕ್ಕೆ ಹಾಜರಾಗಿ ಮಾತನ್ನು ಹೇಳ್ತೀವಿ. ಹಾಜರಾಗಬೇಕು, ಮಾತುಕತೆ ಮುಖಾಂತರ ಮುಗಿಸ್ಕೊಳ್ಳೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಸೇರೋಣ ಅಂತ ಹೇಳಿದ್ದಾರೆ. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ JV, ನ್ಯೂಸ್ 18 ಕನ್ನಡ, ಬೆಂಗಳೂರು.